ಈ ರೀತಿ ವಿವಾದಗಳ ವಿಚಾರವಾಗಿ ಪದೇ ಪದೇ ಮಾತಾಡಿ ಶುದ್ಧಿಯಾಗಿ ಬಿಗ್ ಬಾಸ್ಗೆ ಹೋಗೋಂಥ ಅವಕಾಶ ಪಡ್ಕೊಂಡ್ರು ಅನ್ನೋ ಮಾತಿದೆ. ಅವ್ರಿಗೇನು ಹೇಳ್ತೀರಾ? ನೋಡಿ, ನಾವು ಮಾಡುವ ಕೆಲಸ ಕೇವಲ ಮಾಧ್ಯಮಕ್ಕೆ ಸೀಮಿತ ಆಗಿರಬಾರ್ದು. ನಾನು ಮಾಡುವ ಕೆಲಸ ಕೇವಲ ದಿನಪತ್ರಿಕೆಗಳಲ್ಲಿ ನನ್ನ ಹೆಸರು ಬರಬಾರ್ದು ಅಂತಲ್ಲ. ನಾನು ಮಾಡಿದ ಕೆಲಸ ಜನರಿಗೆ ಮುಟ್ಟಬೇಕು, ಜನರಲ್ಲಿ ನಾನು ಹೆಚ್ಚು ಪರಿಚಯ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಬಿಗ್ ಬಾಸ್ ಆಯ್ಕೆ ಮಾಡಿಕೊಂಡೆ. ಬಿಗ್ ಬಾಸ್ ಕೊಡುವ ಸಂಭಾವನೆಗಲ್ಲ, ಬಿಗ್ ಬಾಸ್ ನನಗೆ ಮುಖದ ಪರಿಚಯ ಆಗಬೇಕಾಗಿತ್ತು, ಒಂದು ಐಡೆಂಟಿಟಿ ಬೇಕಾಗಿತ್ತು ಅಂತ ನಾನು ಮಾಡಿದ. ಅಲ್ಲಿ ಪಾಪ್ಯುಲಾರಿಟಿ ಇರಲಿಲ್ವಾ? ಸಂಬರ್ಗೆ ಇರ್ತೋ ಇಲ್ವೋ? ಪಾಪ್ಯುಲಾರಿಟಿ ಗಂಡಸರ ಹಕ್ಕಲ್ಲಿ ಒಂದು 70 ಜನ 80 ಜನ ನನ್ನ ಭೇಟಿ ಆಗ್ತಾರೆ, ನನ್ನ ಮೀಟ್ ಮಾಡ್ತಾರೆ, ಮಾತ್ರ ಸೀಮಿತ ಆಗಿತ್ತು. ಯಾವುದೋ ಒಂದು ಒತ್ತುವರಿ ಮಾಡಿರ್ತೀವಿ, ಯಾವುದೋ ಒಂದು ಲೇಖ ಒತ್ತುವರಿ ಮಾಡಿರ್ತೀವಿ, ಬಿ ಡಿ ಎ ಮಾಡಿರ್ತೀವಿ, ಈ ವಕೀಲರ ಸಮೂಹ ನಮಗೆ ಪರಿಚಯ ಆಗಿರುತ್ತೆ. ಓಕೆ. ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವುದೋ ಒಂದು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಮಾತ್ರ ನಮಗೆ ಸೀಮಿತವಾಗಿರುತ್ತೆ. ಕರ್ನಾಟಕದ ಜನರಿಗೆ ಎಲ್ಲ ಒಳ್ಳೆ ಕೆಲಸ ಆಗಿದ್ದನ್ನು ಒಂದು ನನಗೆ ಬೇಕಾಗಿತ್ತು, ಅಲ್ಲಿ ಸ್ವಾರ್ಥ ಇತ್ತು. ನಾನು ಬಿಗ್ ಬಾಸ್ ಹೋಗಿದ್ರೆ ಸ್ವಾರ್ಥಕ್ಕೋಸ್ಕರ, ಫೇಸ್ ವ್ಯಾಲ್ಯೂ ಬೇಕಿತ್ತು ಮಾಡಿದ್ದೀನಿ. ಎಲ್ಲರಿಗೂ ಅವಕಾಶ ಇದೆಯಲ್ಲ, ಈ ಅವಕಾಶ ಪ್ರಶಾಂತ್ ಸಂಬರ್ಗಿಗೆ ಮಾತ್ರ ಕೊಟ್ಟಿಲ್ವಲ್ಲ ಸಂವಿಧಾನದಲ್ಲಿ ಮಾತಾಡೋಕ್ಕೆ. ನಿಮಗೂ ಒಂದು ನಿಲುವಿದ್ದರೆ, ನಿಮಗೂ ಒಂದು ಪರ್ಸ್ಪೆಕ್ಟಿವ್ ಇದ್ದರೆ, ನಿಮಗೂ ಒಂದು ದೃಢತನ ಇದ್ದರೆ ನೀವು ಮಾಡಿ. ನನಗಿರೋ ಫೇಸ್ಬುಕ್ ಅಕೌಂಟೇ ನಿಮಗಿರೋದು, ನನಗಿರೋ ಇನ್ಸ್ಟಾಗ್ರಾಮ್ ಅಕೌಂಟೇ ನಿಮಗಿರೋದು. ನೀವು ಮಾಡಿ ಅಲ್ಲ, ಅದನ್ನ ಯಾಕೆ ಇವನು ಪಬ್ಲಿಸಿಟಿಗೆ ಮಾಡ್ತಾನೆ, ಮೂಗು ತೋರಿಸ್ತಾನೆ ಅನ್ನುವ ಆಪಾದನೆ ಯಾಕೆ ಮಾಡಬೇಕು? ನಮ್ಮ 10 ವರ್ಷದ ಹಿಸ್ಟ್ರಿಯನ್ನು ಗೊತ್ತಿಲ್ಲ ಯಾರಿಗೂ. ಈಗೇನೆ ಬಂದ್ಬಿಟ್ಟ ಅಂತ. ಈಗೇನು ಬಂದಿಲ್ಲ ಸ್ವಾಮಿ, ಎಲ್ಲದಕ್ಕೂ ಒಂದು ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಒಂದು ಇದಿದೆ. ಫಿಲಿಂ ಇಂಡಸ್ಟ್ರಿಯಲ್ಲಿ ಫಿಲಿಂ ಚೇಂಬರ್ ಅವರನ್ನ ಕೋರ್ಟ್ಗೆ ತಗೊಂಡೋಗಿದ್ದೀನಿ. ಇದೇ ಬಸಂತ್ ಕುಮಾರ್ ಪಾಟೀಲ್ ಫಿಲಿಂ ಚೇಂಬರ್ ಆಫ್ ಕಾಮರ್ಸ್ ನನ್ನ ಕತ್ತಿನ ಪಟ್ಟಿಗೆ ಹಿಡಿದು ಆಚೆ ಹಾಕಿದ್ದಾರೆ. ಅದು ಹಿಸ್ಟ್ರಿ ಇದೆ.